ಸುಜಲಾನ್ ಸ್ಟಾಕ್ ಅನ್ನ ಬೈ ಮಾಡಬೇಕು ಅನ್ಕೊಂಡಿರೋರು ಅಥವಾ ಆಲ್ರೆಡಿ ಬೈ ಮಾಡಿರೋರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ತುಂಬಾನೇ ಇನ್ಫಾರ್ಮೇಶನ್ ಸಿಗುತ್ತೆ. ಸುಜಲಾನ್ ಸ್ಟಾಕ್ ಅನ್ನ ಮೋಸ್ಟ್ ಆಫ್ ದ ಬ್ರೋಕರ್ಸ್ ಬೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಈ ಕಂಪನಿಯ Q4 ರಿಸಲ್ಟ್ ಅನೌನ್ಸ್ ಆಗಿದೆ. ಕಂಪನಿ ರೆವೆನ್ಯೂ ಆಲ್ಮೋಸ್ಟ್ 45% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ ಮಾತ್ರ 6% ಡೌನ್ ಆಗಿದೆ. ಇವಾಗ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಿರೋದು, ಇದು ಡೇಂಜರ್ ಸಿಗ್ನಲ್ ಅಥವಾ ಗ್ರೋತ್ ಸಿಗ್ನಲ್ ಅಂತ. ಓಲ್ಡ್ ಸುಜಲಾನ್ ಕಂಪನಿಗೂ ಈಗಿರುವ ಸುಜಲಾನ್ ಕಂಪನಿಗೂ ತುಂಬಾನೇ ಡಿಫರೆನ್ಸ್ ಇದೆ. ಒಂದು ಕಾಲದಲ್ಲಿ ಕಂಪ್ಲೀಟ್ಲಿ ಸಾಲದಲ್ಲೇ ಮುಳುಗಿದ್ದಂತ ಸುಜಲಾನ್ ಕಂಪನಿ ಇವಾಗ ಆಲ್ಮೋಸ್ಟ್ ಸಾಲನ ತೀರಿಸಿಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ರಿನ್ಯೂವಬಲ್ ಎನರ್ಜಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ನು ಬಿಸ್ನೆಸ್ ಅನ್ನ ನೋಡೋದಾದ್ರೆ ಸುಜಲಾನ್ ಕಂಪನಿಗೆ ತುಂಬಾ ದೊಡ್ಡ ಕಂಪನೀಸ್ ಕಡೆಯಿಂದ ಆರ್ಡರ್ಸ್ ಬರ್ತಾ ಇದೆ. ಸದ್ಯಕ್ಕೆ ಇಂಡಿಯಾದಲ್ಲಿ ವಿಂಡ್ ಎನರ್ಜಿ ಸೆಕ್ಟರ್ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಸುಜಲಾನ್ ಸ್ಟಾಕ್ ಗೆ ಅದು ಪಾಸಿಟಿವ್ ಬೆನಿಫಿಟ್ ಆಗಿರುತ್ತೆ. ಅದಕ್ಕೆ ಮೇಜರ್ ಬ್ರೋಕರ್ಸ್ ಲೈಕ್ ಮೋತಿಲಾಲ್ ಓಸ್ವಾಲ್, ಮಾರ್ಗನ್ ಸ್ಟ್ಯಾನ್ಲಿ, ICICI ಸೆಕ್ಯೂರಿಟೀಸ್ ಸುಜಲಾನ್ ಸ್ಟಾಕ್ ಅನ್ನ ಬೈ ಮಾಡಿ ಅಂತ ಹೇಳ್ತಾ ಇರೋದು. ಮಾರ್ಗನ್ ಸ್ಟ್ಯಾನ್ಲಿ ಅಂತೂ 77 ರೂಪೀಸ್ ಟಾರ್ಗೆಟ್ ಸಹ ಫಿಕ್ಸ್ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಸ್ಟಾಕ್ ಅನ್ನ ಹುಡುಕ್ತಾ ಇದ್ರೆ ವಿಂಡ್ ಎನರ್ಜಿ ಸೆಕ್ಟರ್ ಅಲ್ಲಿ ನೀವು ಸುಜಲಾನ್ ಸ್ಟಾಕ್ ಅನ್ನ ಫೋಕಸ್ ಮಾಡಬಹುದು. ಸೊ ಓವರ್ ಆಲ್ ಆಗಿ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ರಾ ಅಂಡ್ ಕ್ವಿಕ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.